ಎಲ್ರಿಗೂ ನಮಸ್ಕಾರ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಸಿಟಿ ಸಬ್ ಡಿವಿಷನ್ ಮತ್ತೆ ಭದ್ರಾವತಿಯಲ್ಲಿ ಈಗಾಗಲೇ ಒಂದು ITMS ಅಂತ ಪ್ರಾಜೆಕ್ಟ್, ಸ್ಮಾರ್ಟ್ ಸಿಟಿ ಅಂಡರ್ಲಿ ಒಂದು ಪ್ರಾಜೆಕ್ಟ್ ಜಾರಿಯಲ್ಲಿತ್ತು. ಅದರ ITMS ಅಂದ್ರೆ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಸೊ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಹಲವಾರು ಮಾರಣಾಂತಿಕ ಮತ್ತು ಮಾರಣಾಂತಿಕವಲ್ಲದ ರಸ್ತೆ ಅಪಘಾತ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಮತ್ತು ಸಾಗರ ಉಪವಿಭಾಗದ ಪೊಲೀಸ್ ವತಿಯಿಂದ ನಾವು ಎವ್ರಿ ಡೇ ಬೇಸಿಸ್ ಮೇಲೆ ನಾವು IME ಫೈನ್ಸ್ ನ ಹಾಕ್ತಾ ಇದ್ದೀವಿ. ನಾನು ಕೂಡ ಫೈನ್ಸ್ ಹಾಕ್ಲಿಕ್ಕೆ ಹೋದಾಗ ವಿ ಹ್ಯಾವ್ ಅಬ್ಸರ್ವ್ 2 ವೀಲರ್ ರೈಡರ್ಸ್ ಏನ್ ಮಾಡ್ತಾರೆ, ಪೊಲೀಸರಿಂದ ತಪ್ಪಿಸ್ಕೊಳ್ಳಕ್ಕೆ ಅಂತ ವೇಗವಾಗಿ ಗಾಡಿ ಚಲಾಯಿಸ್ಕೊಂಡು ಹೋಗೋದು, ಅಥವಾ ದೂರದಿಂದನೇ ಪೊಲೀಸರು ನೋಡ್ಬಿಟ್ಟು ಹಿಂದೆ ತಿರ್ಕೊಂಡು ಹೋಗೋದು, ಅಥವಾ ಏನೋ ಯಾವ್ದೋ ಸಂಧಿ ಗುಂದಿಲಿ ನುಸಿಯಕ್ ಹೋಗೋದು, ಈ ರೀತಿಯಾಗಿ ಮಾಡಿ ಅಲ್ಲೇ ಏನೋ ಬಿದ್ದು ಅವ್ರ ಜೀವಕ್ಕೆ ಅಪಾಯ ಮಾಡ್ಕೊಳ್ತಾರೆ ಅನ್ನೋ ರೀತಿ ಪ್ರಸಂಗಗಳನ್ನ ಹಲವಾರು ಬಾರಿ ನೋಡಿದ್ವಿ. ಸೊ ಅದನ್ನ ಟ್ಯಾಕಲ್ ಮಾಡ್ಲಿಕ್ಕೆ ಅಂತ ನಾವೀಗ ಒಂದು ITMS ಅನ್ನೋ ಪ್ರಾಜೆಕ್ಟ್ ನ ಸಾಗರ ತಾಲೂಕಿನಾದ್ಯಂತ ಸಾಗರ ಉಪವಿಭಾಗದ ಎಲ್ಲ 4 ಪೊಲೀಸ್ ಠಾಣೆಗಳಲ್ಲಿ ಅನುಷ್ಠಾನಕ್ಕೆ ಈಗಾಗಲೇ ತಂದಿದ್ದೀವಿ. ಅದರ ಅಡಿಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಸಿಬ್ಬಂದಿಗಳು ಅವರವರ ಮೊಬೈಲ್ ನಲ್ಲಿ ಈ GPS ಟೈಮಿಂಗ್ ಮತ್ತೆ GPS ಕೋಆರ್ಡಿನೇಟ್ಸ್ ಇರ್ತಕ್ಕಂತ ಒಂದು ಫೋಟೋನ ಕ್ಯಾಪ್ಚರ್ ಮಾಡ್ತಾರೆ. ನಂಬರ್ ಪ್ಲೇಟ್, ಗಾಡಿಯ ವಾಹನದ ನಂಬರ್ ಪ್ಲೇಟ್ ಕಾಣೋ ರೀತಿಯಲ್ಲಿ ಒಂದು ಫೋಟೋ ಕ್ಯಾಪ್ಚರ್ ಮಾಡ್ತಾರೆ. ಯಾವ ಪ್ರಕರಣಗಳಂದ್ರೆ ವಿಸಿಬಲ್ ಟ್ರಾಫಿಕ್ ಅಫೆನ್ಸಸ್, ಫಾರ್ ಎಕ್ಸಾಂಪಲ್ ಹೆಲ್ಮೆಟ್ ಧರಿಸದೇ ಇರತಕ್ಕಂಥದ್ದು, 2 ವೀಲರ್ ಮತ್ತೇನೋ ಟ್ರಿಪಲ್ ರೈಡಿಂಗ್ ಮಾಡ್ತಕ್ಕಂಥದ್ದು, ಅಥವಾ ಯಾವ ಜಾಗದಲ್ಲಿ ಎಷ್ಟು ಹೊತ್ತಿಗೆ ಫೋಟೋ ಕ್ಯಾಪ್ಚರ್ ಮಾಡಿದ್ರು ಮತ್ತೆ ಆ ಫೋಟೋದಲ್ಲಿ ನೀವು ಮಾಡ್ತಕ್ಕಂಥ ವೈಲೇಷನ್ ಇದೆ, ಅದು ಕೂಡ ಎವಿಡೆನ್ಸ್ ಆಗಿ ನಿಮ್ ಕಣ್ಣಿಗೆ ಕಂಡುಬಿಡುತ್ತೆ. ಸೊ ದೇರ್ ಇಸ್ ನೋ ವೇ ಆಫ್ ರೆಫ್ಯೂಟಿಂಗ್, ಇದನ್ನ ಅಲ್ಲಗಳೆಯಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ನಾವು ಸ್ಥಳದಂಡ ಹಾಕುವಾಗ ನಮ್ಗೆ ಜನರು ನನ್ನ ಜೊತೆ ಕಿರಿಕಿರಿ ಮಾಡ್ತಾರೆ, ಸರ್ ನಾನಿಲ್ಲೆಲ್ಲ ಆಸ್ಪತ್ರೆಗೆ ಬಂದಿದೆ, ಸರ್ ನಾನೆಲ್ಲ ಮನೆಗೆ ಬಂದಿದೆ, ಯಾರಿಗೂ ಹುಷಾರಿಲ್ಲ. ತಮ್ಗೆ ಅದು ನಾನು 100 ಪ್ರಕರಣದಲ್ಲಿ 5-10 ಜೆನ್ಯೂನ್ ಇರ್ಬೋದು, ನಾನು ಎಲ್ಲದನ್ನು ನಾನು ಸುಳ್ಳು ಅಂತ ಹೇಳಲ್ಲ. ಬಟ್ ನಾವು ಪೊಲೀಸರಾಗಿ ಇದನ್ನ ಎನ್ಫೋರ್ಸ್ಮೆಂಟ್ ಹೇಳಿದಾಗ ಸರ್ವೇ ಸಾಮಾನ್ಯ ತುಂಬಾ ಹೆಚ್ಚಿನ ಇದರಲ್ಲಿ ಈ ರೀತಿಯಾದ ಸಬೂಬುಗಳನ್ನ ನಾವು ಕೇಳ್ತೀವಿ. ಸೊ ಇನ್ ಮುಂದೆ ಅದೆಲ್ಲದಕ್ಕೂ ಒಂದು ಇತಿಶ್ರೀ ಅಂತ ಹಾಡ್ಬಿಟ್ಟು ನಾವುಗಳು ITMS ಮೂಲಕ ಫೈನ್ ಹಾಕ್ತಕ್ಕಂತ ಒಂದು ಪದ್ಧತಿಗೆ ಬಂದಿದ್ದೀವಿ. ಈಗಾಗಲೇ ಇದು ಸಾಗರದಲ್ಲಿ ಜಾರಿಯಾಗಿದ್ದು, ಪ್ರತಿದಿನ ನಾವು 100ಕ್ಕೂ ಹೆಚ್ಚು ಟ್ರಾಫಿಕ್ ವೈಲೇಷನ್ಸ್ ನ ಡಿಟೆಕ್ಟ್ ಮಾಡಿಬಿಟ್ಟು ಅದನ್ನ ITMS ಪೋರ್ಟಲ್ ಅಲ್ಲಿ ಚಲಾನ್ಸ್ ನ ಜನರೇಟ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಅನುಷ್ಠಾನಕ್ಕೆ ತಂದು ದಿನಕ್ಕೆ 200ರಿಂದ 300 ತನಕ ಫೈನ್ಸ್ ಹಾಕ್ತಕ್ಕಂತ ವ್ಯವಸ್ಥೆ ಕೂಡ ಇದೆ ಇದರಲ್ಲಿ. ದರ್ ಈಸ್ ನೋ ಲಿಮಿಟ್. ಆ ಕಾರಣಕ್ಕೆ ಸಾಗರದ ಸಾರ್ವಜನಿಕರೆಲ್ಲರಲ್ಲೂ ಕಳಕಳಿಯ ಮನವಿ, ದಯವಿಟ್ಟು ಇದು ಪೊಲೀಸರೇನೋ ದುಡ್ಡು ವಸೂಲಿ ಮಾಡ್ಲಿಕ್ಕೆ, ದಂಡ ವಸೂಲಿ ಮಾಡ್ಲಿಕ್ಕೆ ಅಂತ ನೀವು ಅನ್ಯತಾ ಭಾವಿಸ್ತಲೇ ನಿಮ್ಮ ಜೀವಗಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ದಯವಿಟ್ಟು ಹೆಲ್ಮೆಟ್ ಧರಿಸಿ, ಸೀಟ್ ಬೆಲ್ಟ್ ವೇರ್ ಮಾಡಿ. ಅದ್ರ ಜೊತೆಗೆ ಮೈನರ್ ಡ್ರೈವಿಂಗ್ ಇಸ್ ಎ ವೆರಿ ಸೀರಿಯಸ್ ಅಫೆನ್ಸ್. ಅಪ್ರಾಪ್ತ ವಯಸ್ಕರಿಗೆ ವಾಹನಗಳನ್ನ ಕೊಡ್ತಕ್ಕಂಥದ್ದು ಅವ್ರ ವಯಸ್ಕರ ಕಡೆಯಿಂದ ಕೂಡ ತಪ್ಪು. ಕೊಡಗಿನಲ್ಲಿ ನಾನು ಈ ಹಿಂದೆ ಕೆಲಸ ಮಾಡುವಾಗ ಅವರು ಜಡ್ಜ್ ಮಗುಗೆ 2 ವೀಲರ್ ಕೊಟ್ಟಿರಂತ ಹೇಳಿ ತಂದೆನ ಜೈಲಿಗೆ ಕಳಿಸಿದ್ರು. IMV ಮೋಟಾರ್ ವೆಹಿಕಲ್ ಕಾಯ್ದೆ ಅಡಿಯಲ್ಲಿ ಅದು ಕೂಡ ಒಂದು ಅಪರಾಧ, ಏನು ಜೈಲಿಗೆ ಕಳಿಸಬಹುದಾದಂತ ಒಂದು ಅಪರಾಧ. ಆ ಕಾರಣಕ್ಕೆ ತಮ್ಮೆಲ್ಲರಲ್ಲೂ ಮತ್ತೊಮ್ಮೆ ಮನವಿ ಮಾಡ್ತೀನಿ, ಸೀಟ್ ಬೆಲ್ಟ್ ಧರಿಸಿ, ಹೆಲ್ಮೆಟ್ ಧರಿಸಿ, ಟ್ರಿಪಲ್ ರೈಡಿಂಗ್ ಅಂತ ಅಫೆನ್ಸಸ್ ನ ಮಾಡಬೇಡಿ. ಎಸ್ಪೆಷಲಿ ಸಾಗರ ಹೊಸನಗರ ತೀರ್ಥಹಳ್ಳಿ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಗೋಕಳ್ಳತನದ ಪ್ರಕರಣಗಳು ಜಾಸ್ತಿ ಆಗಿದೆ. ಅದು ಇಲಾಖೆ ಗಮನಕ್ಕೂ ಕೂಡ ಬಂದಿದೆ. ಸೊ ಇದರ ಹಿನ್ನೆಲೆಯಲ್ಲಿ ನಾವು ರೀಸೆಂಟ್ ಆಗಿ ಒಂದು 4-5 ಪ್ರಕರಣಗಳಾಗಿತ್ತು ನಮ್ಮ ಸಾಗರ ಉಪವಿಭಾಗ ವ್ಯಾಪ್ತಿಯಲ್ಲಿ. ಆ ಪ್ರಕರಣಗಳನ್ನ ಬೆನ್ನ ಹತ್ತಿ ನಾವು ತನಿಖೆ ಮಾಡಿ ಹೊರಟಾಗ ನಮಗೆ ಸಲ್ಮಾನ್ ಖಾನ್ ತಂದೆ ಅಶ್ವಾಕ್ ಖಾನ್, ಸಲ್ಮಾನ್ ಯಾನೆ ಇನ್ನೊಂದಿನ ಹೆಸರು ಅಜಯ, ಸಲ್ಮಾನ್ ಅಂತಕ್ಕಂಥ ಒಬ್ಬ ವ್ಯಕ್ತಿನ ನಾವು ದಸ್ತಗಿರಿ ಮಾಡಿದ್ದೀವಿ. ಆತ ಮೂಲತಃ ಭದ್ರಾವತಿಯವನು. ಒಂದು 4 ಜನದ ಒಂದು ಗುಂಪು ಮಾಡ್ಕೊಂಡು ವಾಸಿಮ್ ಅಂತ ಇನ್ನೊಬ್ಬ ಇದ್ದ, ಆ ಗುಂಪಿನಲ್ಲಿ ಬಂದ್ಬಿಟ್ಟು ಬೀಡಾಡಿ ದನಗಳನ್ನ, ರಸ್ತೆಯಲ್ಲಿ ಇರ್ತಕ್ಕಂಥ ದನಗಳನ್ನ ಕಳ್ತನ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರವೃತ್ತಿನ ಹೊಂದಿದ್ರು. ಅದರಲ್ಲಿ ಈಗ ನಾವು ಸಲ್ಮಾನ್ ಅನ್ನೊಬ್ಬನ್ನ ಅರೆಸ್ಟ್ ಮಾಡಿದೀವಿ. ಅದ್ರ ಜೊತೆಗೆ ಒಂದು ಕೃತ್ಯಕ್ಕೆ ಬಳಸ್ತಾ ಇದ್ದಂತ ಒಂದು ಮಹೀಂದ್ರ ಸೈಲೋ ಕಾರ್ನ ಕೂಡ ನಾವು ಜಪ್ತ್ ಮಾಡ್ಕೊಂಡಿದೀವಿ. ಸೊ ಈಗಾಗಲೇ ಇದರಲ್ಲಿ 5 ಪ್ರಕರಣಗಳಿದೆ. ಸಾಗರ ಪೇಟೆ ಠಾಣೆಯಲ್ಲಿ 3 ಪ್ರಕರಣಗಳು ದಾಖಲಾಗಿದೆ ಮತ್ತು ಸಾಗರ ಗ್ರಾಮಾಂತರ ಠಾಣೆಯಲ್ಲಿ 2 ಪ್ರಕರಣಗಳು. ಒಟ್ಟು 5 ಪ್ರಕರಣಗಳಲ್ಲಿ ಇವರು ಇನ್ವಾಲ್ವ್ ಆಗಿದ್ರು ಅಂತ ನಮ್ಮ ತನಿಖೆ ಮೂಲಕ ತಿಳಿದು ಬಂದಿದೆ. ಅವ್ರನ್ನ ಈಗ ಅರೆಸ್ಟ್ ಮಾಡಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒದಗಿಸಲಿಕ್ಕೆ
ಪೇಪರ್ಸ್ ಪುಟ್ ಅಪ್ ಮಾಡ್ತಾ ಇದ್ದೀವಿ ಮತ್ತು ಈಗೇನು ಜಪ್ತ್ ಮಾಡಿರ್ತಕ್ಕಂಥ ವೆಹಿಕಲ್ ಏನಿದೆ ಅದನ್ನ ಕೋರ್ಟ್ಗೆ ನಾವು PF ಹಾಕ್ತಾ ಇದ್ದೀವಿ. ಇವರ ಸಹಚರರು ಯಾರಿದ್ರು 3-4 ಜನ, ಅವ್ರನ್ನೂ ಕೂಡ ಬಂಧನ ಮಾಡಲಿಕ್ಕೆ ನಾವು ತನಿಖಾ ತಂಡಗಳನ್ನ ರಚಿಸಿ ಕಳಿಸ್ಕೊಟ್ಟಿದ್ದೀವಿ. ಆದಷ್ಟು ಬೇಗದಲ್ಲಿ ಅವ್ರನ್ನೂ ಕೂಡ ಬಂಧಿಸ್ತಕ್ಕಂಥ ಕೆಲಸನ ಮಾಡ್ತೀವಿ. ವಿನೋಬ್ ನಗರ, ಜಯನಗರ ಸ್ಟೇಷನ್ಸ್ ಅಲ್ಲಿ ಹಿಂದೆ ಪ್ರಕರಣಗಳು ದಾಖಲಾಗಿತ್ತು. ಸೊ ದಿಸ್ ಇಸ್ ಎ ಆರ್ಗನೈಸ್ಡ್ ಕ್ರೈಮ್ ತರ ಗುಂಪಿನಲ್ಲಿ ಇರ್ತಾರೆ. ನಮಗ್ ಬಂದ ಮಾಹಿತಿ ಪ್ರಕಾರ ಕೂಡ ನೇಟಿವ್ ಲೋಕಲ್ ಸಾಗರದವ್ರು ಯಾರು ಇಲ್ಲ ಅಂತ ಇತ್ತು. ನಾವು ಸಸ್ಪೆಕ್ಟ್ ಮಾಡ್ತೀವಿ ಶಿವಮೊಗ್ಗ ಭದ್ರಾವತಿಯವರು, ಬಟ್ ಯಾವ್ದನ್ನು ಅಲ್ಗಡಿಗೆ ಆಗಲ್ಲ. ಮೇಲ್ನೋಟಕ್ಕೆ ನಮಗೆ ಸಾಗರ ಲೋಕಲ್ಸ್ ಯಾರು ಇನ್ವಾಲ್ವ್ ಆಗಿರಲಿಲ್ಲ ಅಂತ ಕಂಡು ಬಂದಿತ್ತು. ಆ ರೀತಿ ಏನಾದ್ರು ಬೇರೆ ಮಾಹಿತಿ ಇದ್ರೆ ಖಂಡಿತವಾಗಿ ಅವ್ರ ಮೇಲೆ ಕೂಡ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀವಿ. ಈ ಟೌನ್ಗೆ ಹತ್ರ ಇರ್ತಕ್ಕಂಥ ವಿಲೇಜ್ಗಳಲ್ಲಿ ದನಗಳನ್ನ ಕಟ್ಟೋದಿಲ್ಲ ರಾತ್ರಿ ಮನೆ ಹತ್ರ, ಅದನ್ನ ಬಿಟ್ಬಿಡ್ತಾರೆ. ಆ ದನಗಳು ರಾತ್ರಿ ಎಲ್ಲ ಓಡಾಡ್ಕೊಂಡು ಟೌನ್ ವ್ಯಾಪ್ತಿಯಲ್ಲಿ ಕೂಡ ಬರುತ್ತೆ. ಮೊನ್ನೆ ಮಾಸೂರಲ್ಲಿ ಕಳ್ತನ ಆಗಿದೆ, ಸಿರುವಂತೆ ಇಂಥ ಹಳ್ಳಿಗಳಲ್ಲೆಲ್ಲ ಆಗಿದೆ. ಸೊ ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಮಹಾಬಲೇಶ್ ಗುಡ್ ಇನಿಷಿಯೇಟಿವ್, ಪ್ರತಿ ಹಳ್ಳಿಗಳಲ್ಲಿ ಹೋಗ್ಬಿಟ್ಟು ಒಂದು ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದ್ರ ಜೊತೆಗೆ ನಾವು ಕೆಲವೊಂದು ಪಾಂಪ್ಲೆಟ್ಸ್ಗಳನ್ನ, ಪೋಸ್ಟರ್ಗಳನ್ನ ಅಂಟಿಸ್ತಾ ಇದೀವಿ. ಅದ್ರ ಸಾರಾಂಶ ಇಷ್ಟೇ, ಈ ದನಗಳ ಮಾಲೀಕರು ರಾತ್ರಿ ಹೊತ್ತು ಅವರ ದನಗಳನ್ನ ಅವರ ಮನೆಗಳಲ್ಲಿ ಕಟ್ಟಾಕೋ ಮೂಲಕ ಅದ್ರ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸಬೇಕು. ಒಂದು. ಎರಡನೇದು, ಈ ಗ್ರಾಮಸ್ಥರು ಯಾರಿದ್ದಾರೆ, ನಿಮ್ಮ ಊರ್ ಕಮಿಟಿಗಳು ಅಂತ ಇರುತ್ತೆ, ಅವರಲ್ಲಿ ಒಂದು ಮನವಿ, ಒಂದು ಒಳ್ಳೆ ಕ್ವಾಲಿಟಿ CC ಕ್ಯಾಮ್ರಾಗಳನ್ನ ತಮ್ಮ ಊರುಗಳಲ್ಲಿ, ಮೇನ್ ಸರ್ಕಲ್ಗಳಲ್ಲಿ, ಜಂಕ್ಷನ್ಗಳಲ್ಲಿ, ಊರ್ ಎಂಟ್ರೆನ್ಸ್ ಎಕ್ಸಿಟ್ ಅಂತ ಕಡೆ ಅಳವಡಿಸಿದ್ರೆ ನೆಕ್ಸ್ಟ್ ಮುಂದೆ ಆದರೂ ಆ ರೀತಿ ಪ್ರಕರಣ ಆಯ್ತು ಅಂತಂದ್ರೆ ಅದನ್ನ ತಡೆಗಟ್ಟಲಿಕ್ಕೆ ಅಥವಾ ತನಿಖೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಎರಡನೇದು. ಮೂರನೇ ವಿಚಾರ, ನಾವು ಈಗ ನಗರಸಭೆಯವ್ರ ಜೊತೆ ಕನ್ಸಲ್ಟ್ ಮಾಡ್ತಾ ಇದ್ದೀವಿ. ಬೀಡಾಡಿತನಗಳನ್ನ ನಾವು ಹಿಡಿದ್ಬಿಟ್ಟು ಅದಕ್ಕೆ ಯಾರು ವಾರಸ್ದಾರರು, ಯಾರು ಓನರ್ಸ್ ಇಲ್ಲ ಅಂತಂದ್ರೆ ಅದನ್ನ ಗೋಶಾಲೆಗೆ ಬಿಡ್ಲಿಕ್ಕೆ ಆಗುತ್ತಾ ಅನ್ನೋ ಆಪ್ಷನ್ ಕೂಡ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ವಿ ಆರ್ ಇನ್ ಟಚ್ ವಿತ್ ಸಮ್ ಗೋಶಾಲೆಸ್. ಈ ದನಗಳನ್ನೇನಾದ್ರೂ ಅಲ್ಲಿ ಬಿಡ್ಲಿಕ್ಕೆ ಆಗುತ್ತಾ ಅಂತ. ಅದ ನಂತರ ನಾವು ಬಿಟ್ಟ ಮೇಲೆ ನೀವುಗಳು ಬಂದ್ರೆ ಸಮಸ್ಯೆ ಆಗುತ್ತೆ, ಇದು ನಂದನ ಅಂತ. ಸೊ ಅದಕ್ಕೆ ನಾವು ಮುಂಚೆನೆ ಜಾಗೃತರಾಗ್ಬಿಟ್ಟು ತಾವುಗಳು ತಮ್ಮ ಏನು ದನಗಳಿದೆ ಅದನ್ನ ಕಾಪಾಡ್ಕೊಳ್ತಕ್ಕಂಥ ಕೆಲಸನ ಮಾಡಿ. ಅದು ಯಾವ ಜಾಗದಲ್ಲಿ ಎಷ್ಟು ಹೊತ್ತಿಗೆ ಫೋಟೋ ಕ್ಯಾಪ್ಚರ್ ಮಾಡಿದ್ರು ಮತ್ತೆ ಆ ಫೋಟೋದಲ್ಲಿ ನೀವು ಮಾಡ್ತಕ್ಕಂಥ ವೈಲೇಷನ್ ಇದೆ, ಅದು ಕೂಡ ಎವಿಡೆನ್ಸ್ ಆಗಿ ನಿಮ್ ಕಣ್ಣಿಗೆ ಕಂಡುಬಿಡುತ್ತೆ. ಸೊ ದೇರ್ ಇಸ್ ನೋ ವೇ ಆಫ್ ರೆಫ್ಯೂಟಿಂಗ್, ಇದನ್ನ ಅಲ್ಲಗಳೆಯಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ನಾವು ಸ್ಥಳದಂಡ ಹಾಕುವಾಗ ನಮ್ಗೆ ಜನರು ನನ್ನ ಜೊತೆ ಕಿರಿಕಿರಿ ಮಾಡ್ತಾರೆ, ಸರ್ ನಾನು ಇಲ್ಲೆಲ್ಲ ಆಸ್ಪತ್ರೆಗೆ ಬಂದಿದೆ, ಸರ್ ನಾನೆಲ್ಲ ಮನೆಗೆ ಬಂದಿದೆ, ಯಾರಿಗೂ ಹುಷಾರಿಲ್ಲ. ತಮ್ಗೆ ಅದು ನಾನು 100 ಪ್ರಕರಣದಲ್ಲಿ 5-10 ಜೆನ್ಯೂನ್ ಇರ್ಬೋದು, ಎಲ್ಲದನ್ನು ನಾನು ಸುಳ್ಳು ಅಂತ ಹೇಳಲ್ಲ. ಬಟ್ ನಾವು ಪೊಲೀಸರಾಗಿ ಇದನ್ನ ಎನ್ಫೋರ್ಸ್ಮೆಂಟ್ ಇರಿದಾಗ ಸರ್ವೇ ಸಾಮಾನ್ಯ ತುಂಬಾ ಹೆಚ್ಚಿನ ಇದರಲ್ಲಿ ಈ ರೀತಿಯಾದ ಸಬೂಬುಗಳನ್ನ ನಾವು ಕೇಳ್ತೀವಿ. ಸೊ ಇನ್ ಮುಂದೆ ಅದೆಲ್ಲದಕ್ಕೂ ಒಂದು ಇತಿಶ್ರೀ ಅಂತ ಹಾಡ್ಬಿಟ್ಟು ನಾವುಗಳು ITMS ಮೂಲಕ ಫೈನ್ ಹಾಕ್ತಕ್ಕಂಥ ಒಂದು ಪದ್ಧತಿಗೆ ಬಂದಿದ್ದೀವಿ. ಈಗಾಗಲೇ ಇದು ಸಾಗರದಲ್ಲಿ ಜಾರಿಯಾಗಿದ್ದು, ಪ್ರತಿದಿನ ನಾವು 100ಕ್ಕೂ ಹೆಚ್ಚು ಟ್ರಾಫಿಕ್ ವೈಲೇಷನ್ಸ್ ನ ಡಿಟೆಕ್ಟ್ ಮಾಡಿಬಿಟ್ಟು ಅದನ್ನ ITMS ಪೋರ್ಟಲ್ ಅಲ್ಲಿ ಚಲಾನ್ಸ್ ನ ಜನರೇಟ್ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಅನುಷ್ಠಾನಕ್ಕೆ ತಂದು ದಿನಕ್ಕೆ 200-300 ತನಕ ಫೈನ್ಸ್ ಆಗ್ತಕ್ಕಂಥ ವ್ಯವಸ್ಥೆ ಕೂಡ ಇದೆ ಇದರಲ್ಲಿ. ದರ್ ಈಸ್ ನೋ ಲಿಮಿಟ್. ಆ ಕಾರಣಕ್ಕೆ ಸಾಗರದ ಸಾರ್ವಜನಿಕರೆಲ್ಲರಲ್ಲೂ ಕಳಕಳಿಯ ಮನವಿ, ದಯವಿಟ್ಟು ಇದು ಪೊಲೀಸರೇನೋ ದುಡ್ಡು ವಸೂಲಿ ಮಾಡ್ಲಿಕ್ಕೆ, ದಂಡ ವಸೂಲಿ ಮಾಡ್ಲಿಕ್ಕೆ ಅಂತ ನೀವು ಅನ್ಯತಾ ಭಾವಿಸ್ತಲೇ ನಿಮ್ಮ ಜೀವಗಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ದಯವಿಟ್ಟು ಹೆಲ್ಮೆಟ್ ಧರಿಸಿ, ಸೀಟ್ ಬೆಲ್ಟ್ ವೇರ್ ಮಾಡಿ. ಅದರ ಜೊತೆಗೆ ಮೈನರ್ ಡ್ರೈವಿಂಗ್ ಇಸ್ ಎ ವೆರಿ ಸೀರಿಯಸ್ ಅಫೆನ್ಸ್. ಅಪ್ರಾಪ್ತ ವಯಸ್ಕರಿಗೆ ವಾಹನಗಳನ್ನ ಕೊಡ್ತಕ್ಕಂಥದ್ದು ಅವ್ರ ವಯಸ್ಕರ ಕಡೆಯಿಂದ ಕೂಡ ತಪ್ಪು. ಕೊಡಗಿನಲ್ಲಿ ನಾನು ಈ ಹಿಂದೆ ಕೆಲಸ ಮಾಡುವಾಗ ಅವರು ಜಡ್ಜ್ ಮಗುಗೆ 2 ವೀಲರ್ ಕೊಟ್ಟಿರಂತ ಹೇಳಿ ತಂದೆಲ್ಲ ಜೈಲಿಗೆ ಕಳಿಸಿದ್ರು. IMV ಮೋಟಾರ್ ವೆಹಿಕಲ್ ಕಾಯ್ದೆ ಅಡಿಯಲ್ಲಿ ಅದು ಕೂಡ ಒಂದು ಅಪರಾಧ, ಏನು ಜೈಲಿಗೆ ಕಳಿಸಬಹುದಾದಂತ ಒಂದು ಅಪರಾಧ. ಆ ಕಾರಣಕ್ಕೆ ತಮ್ಮೆಲ್ಲರಲ್ಲೂ ಮತ್ತೊಮ್ಮೆ ಮನವಿ ಮಾಡ್ತೀನಿ, ಸೀಟ್ ಬೆಲ್ಟ್ ಧರಿಸಿ, ಹೆಲ್ಮೆಟ್ ಧರಿಸಿ, ಟ್ರಿಪಲ್ ರೈಡಿಂಗ್ ಅಂತ ಅಫೆನ್ಸಸ್ ನ ಮಾಡಬೇಡಿ. 16th ಮಾರ್ಚ್ 2026 ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ನಮ್ಮ ಸಾಗರ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರೌಡಿ ಪರೇಡ್ ಮಾಡಿದ್ದಾರೆ. ನಾನು ಮತ್ತೆ ಇನ್ಸ್ಪೆಕ್ಟರ್ ಮಾಡಿದ್ದೀವಿ. ಅದರಲ್ಲಿ ಯಾರ್ಯಾರು ನಮ್ಮಲ್ಲಿ ರೌಡಿ ಶೀಟರ್ಸ್ ಇದ್ದಾರೆ ಅವನ್ನೆಲ್ಲ ಕರೆದ್ಬಿಟ್ಟು ಅವರಿಗೆ ಎಚ್ಚರಿಕೆ ಕೊಡಲಾಗಿದೆ. ಈ ರಂಜಾನ್ ಮತ್ತು ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ ಗಲಾಟೆಗಳು ಮತ್ತೊಂದಾಗ್ಲಿ ಅದರಲ್ಲಿ ಭಾಗವಹಿಸಿದಂತೆ, ಮತ್ತೆ ಈ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಎಲ್ಲೂ ಇಸ್ಪೀಟ್ ಅಂತ ಆಟಗಳಲ್ಲಿ ಇನ್ವಾಲ್ವ್ ಆಗದಲ್ಲೇ ಇಸ್ಪೀಟು ಜೂಜಾಟ ಯಾವುದು ಮಾಡದೇ ಇರೋ ರೀತಿಯಲ್ಲಿ ಅವರಿಗೆ ವಾರ್ನಿಂಗ್ ಕೊಡಲಾಗಿದೆ. ಈ ರೌಡಿ ಪೆರೇಡ್ ಯಾರ್ಯಾರು ಬಂದಿಲ್ಲ ಅವ್ರಿಗೊಂದು ಸಂದೇಶ, ಯಾರು ಕೂಡ ಕಾನೂನು ಸುವ್ಯವಸ್ಥೆಗೆ ಮತ್ತೆ ಶಾಂತಿಗೆ ಧಕ್ಕೆ ತರ್ತಕ್ಕಂಥ ಯಾವುದೇ ಆಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಆದಲ್ಲಿ
ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ಎಲ್ರಿಗೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ.